ಮಾಜಿ ಆಯುಕ್ತ ದಿನೇಶ್ರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಹೊರಡಿಸಿದ್ದ ಆದೇಶ ಪ್ರತಿಯೇ ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕದಂತೆ ಲೂಟಿಕೋರರ ಅಧಿಕಾರಿಯೊಬ್ಬರನ್ನ ಅಮಾನತುಗೊಳಿಸಿದ್ದಾರೆ. ವಿಚಿತ್ರ ಅಂದ್ರೆ ಸಿಎಂ ಕುಟುಂಬಕ್ಕೆ 14 ಸೈಟ್ ಕೊಟ್ಟ ಹಿಂದಿನ ಆಯುಕ್ತರ ವಿರುದ್ಧ ಕ್ರಮ ಯಾಕಾಗಿಲ್ಲ, ಋಣ ಸಂದಾಯ ಮಾಡಲಾಗಿದೆ ಅಂತ ವಿಜಯೇಂದ್ರ ಟೀಕೆ ಮಾಡಿದ್ದಾರೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಅಕ್ರಮ ಆಗಿಲ್ಲ ಅಂದಮೇಲೆ ಅಮಾನತ್ ಯಾಕೆ ಮಾಡಿದ್ರಿ? ಅಕ್ರಮಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾ ಅಂತ ಅಶೋಕ್ ಪ್ರಶ್ನೆ. ಬಿಜೆಪಿ ಶಾಸಕ ಶ್ರೀವತ್ಸ ಅವರಂತೂ ದಿನೇಶ್ ಕುಮಾರ್ ಅಮಾನತ್ತು ಆದೇಶವೇ ಈ ಸರ್ಕಾರಕ್ಕೆ ಸೂಸೈಡ್ ನೋಟ್ ಆಗುತ್ತೆ ನೋಡ್ತೀರಿ ಅಂತ ಭವಿಷ್ಯ ನುಡಿದಿದ್ದಾರೆ. ದಿನೇಶ್ ಅಮಾನತ್ತು ಸಾಕಾಗಲ್ಲ, ಅರೆಸ್ಟ್ ಮಾಡಬೇಕು ಅಂತ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯವಾಗಲ್ಲ ಎಂಬ ಅಂಶ ಉಲ್ಲೇಖದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವರದಿ ಬಾರದೆ ನಟೇಶ್ರನ್ನ ಹೇಗೆ ನಾನು ಕ್ರಮ ತೆಗೆದುಕೊಳ್ಳೋದು, ಅದಕ್ಕೆ ಹೇಗೆ ಉತ್ತರ ಕೊಡ್ಲಿ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಸರ್ ಹೇಳ್ತಾ ಇದ್ರು, ಏನ್ರಿ ತಪ್ಪಿದೆ, ಈಗ ನೀವು ಸಸ್ಪೆಂಡ್ ಮಾಡಿದಿರಲ್ಲಪ್ಪ, ಯಾಕಪ್ಪ ಸಸ್ಪೆಂಡ್ ಮಾಡಿದ್ರಿ? 50-50 ಅನುಪಾತ ತಪ್ಪು ಅಂತ ನೀವು ಹೇಳಿದ್ದೀರಾ, ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅಂತ ಏನು ಕೂಡ ಅವನ ಮೇಲೆ ಆಪಾದನೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ. ಮತ್ತೆ ಇದಕ್ಕಿಂತ ಏನ್ ಸಾಕ್ಷಿ ಬೇಕು? ಸಸ್ಪೆನ್ಷನ್ ಆರ್ಡರ್ ಏನ್ ಕೊಟ್ಟಿದ್ದಾರೆ, ಸರ್ಕಾರದ ನಡಾವಳಿ ನೋಡಿದ್ರೆ ಇದೊಂದು ಸೂಸೈಡ್ ನೋಟ್ ಅಂತ ಅನ್ಸುತ್ತೆ. ಮರಣ ಶಾಸನ ಇದು, ಸರ್ಕಾರನೇ ಒಪ್ಕೊಂಡ್ಬಿಟ್ಟಿದೆ ಏನೇನ್ ತಪ್ಪಾಗಿದೆ ಅಂತ. ಅಮಾನತ್ತು ಶಿಕ್ಷೆ ಆಗಲ್ಲ, ಅವ್ರನ್ನ ಬಂಧಿಸಬೇಕು. ಮುಖ್ಯಮಂತ್ರಿಗಳ ಮನೆಯವರಿಗೆ ಏನು ನೀವು ತಗೊಂಡಿದ್ದೀರಾ ಅದು ನಿಮಗೆ ಸಲ್ಲತಕ್ಕದ್ದಲ್ಲ. ಅಕ್ರಮ ನಿಮಗೆ ಕೊಟ್ಟಿರೋದು ಸರಿ ಇಲ್ಲ. ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ ಏನ್ ಬರ್ದಿದ್ದಾರೆ ಆರ್ಡರ್ಸ್ ನಲ್ಲಿ ಅಂತ ಗೊತ್ತಿಲ್ಲ. ಅವರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಅವರು ಮಾಡಿ. ಆದ್ರೆ ಹಿಂದೆ ತಗೊಂಡವರು ದಿನೇಶ್ ಅಂತ ಕ್ರಮ ತಗೊಂಡ್ರು ಸರ್. ಇವರಿಗೆ 14 ಸೈಟ್ ಕೊಡೋ ಸಂದರ್ಭದಲ್ಲಿ ಇದ್ದಿದ್ದು ನಟೇಶ್ ಎಂಬ ವ್ಯಕ್ತಿ. ಅವ್ರಿಗೆ ವರದಿ ಬಂತು, ಇನ್ನೊಬ್ರಿಗೆ ವರದಿ ಬಂದಿಲ್ಲ ಅಂದ್ರೆ ನಾನು ಒಪ್ಪಕ್ ತಯಾರಿ ಇಲ್ಲ. ನೀವು ಪೀಸ್ ಮೀಲ್ ವ್ಯವಹಾರನ ಮಾಡಬೇಡಿ. ರಾಜ್ಯ ಸರ್ಕಾರದವರು ಮಾಡೋದಿದ್ರೆ ಕರೆಕ್ಟಾಗಿ ಮಾಡಿ, ಇಲ್ದಿದ್ರೆ ಅನುಭವಿಸ್ಕೊಂಡು ಹಾಳಾಗೋಗಿ ಅವನಿಗೆ ಬೇಕು ನಿಮ್ದು ಹಣೆ ಬರ. ಯಾರು ಏನ್ ಬೇಕಾದ್ರೂ ತಿನ್ಕೊಳ್ಳಿ, ಯಾರು ಏನ್ ಬೇಕಾದ್ರೂ ತೇಕ್ಕೊಳ್ಳಿ, ಏನಾರು ಮಾಡ್ಕೊಂಡು ಹೋಗಿ ಎತ್ಲ ಕಡೆ. ಸಿ ದಿ ಪಾಯಿಂಟ್ ಇಸ್ ಸಿಂಪಲ್. If an officer has done this so blatantly illegally, ಯಾಕೆ ಅವತ್ತಿನ DC 14 ಕಾಗದ ಬರೀತಾರೆ. He even summons the Muda commissioner. ನನಗೊಂದು ರಿಪ್ಲೈ ಕೊಡು ಅಂದ್ರು, ರಿಪ್ಲೈ ಕೊಡಲ್ಲ ಅವ್ರಿಗೆ. He refuses to go to even Muda meetingsಗೆ. ಅವತ್ತಿನ DC ಒಂದಲ್ಲ ಕಾಗದ 14 ನೆನಪೋಲೆಗಳನ್ನು ಬರೆಯೋದವರು. Still, if the officer has the audacity to do this, ಯಾರ ಜವಾಬ್ದಾರಿ ಅದು ಮತ್ತು ಯಾರ ಬೆಂಬಲ? ಈ ಸರ್ಕಾರನೋ ಹಿಂದಿನ ಸರ್ಕಾರನೋ ಯಾವನಾರು ಹಾಕೊಂಡಿರಲಿ, ಯಾರ ಬೆಂಬಲ ಮತ್ತು ಯಾರಿದು? ಹೌ ಡಿಡ್ he gain this audacity to do this? ಹಾಗಾರೆ ಅವರಾಗವರೇ ಮಾಡಿ ಯಾರಿಗೂ ಗೊತ್ತೇ ಆಗಲಿಲ್ಲ ಅಂದ್ರೆ ಬೇರೆ. ಈ ಡೆಪ್ಯೂಟಿ ಕಮಿಷನರ್ 10 ಕಾಗದ, 12 ಕಾಗದ, 14 ಕಾಗದ. ಲೋಕಲ್ ಅರ್ಬನ್ ಡೆವಲಪ್ಮೆಂಟ್ ಆಫೀಸರ್ಸು ಪದೇ ಪದೇ ಕಾಗದ ಬರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಫಾರ್ ರಿಪೋರ್ಟ್ಸ್. ಆನ್ಸರ್ ಇಲ್ಲ. ನಡಾವಳಿಯನ್ನೇ ರದ್ದು ಮಾಡಿದ್ದೀವಿ ಅಂತ ಕಳಿಸ್ತಾರೆ ಮೂಡಾಗೆ. ಡೋಂಟ್ ಕೇರ್. ಡಸ್ ದಿಸ್ ನಾಟ್ ಆಫೀಸರ್ಸ್ ಲಯಬಲ್ ಫಾರ್ ಎ ಕ್ರಿಮಿನಲ್ ಅಫೆನ್ಸ್? ಲೆಟ್ ದಿ ಚೀಫ್ ಮಿನಿಸ್ಟರ್ ಆನ್ಸರ್ ದಿಸ್. ನಿಮ್ ಕುಟುಂಬದ್ದು ನಿಮ್ ಫೈಟ್ ಇನ್ ಕೇಸು ಬೇರೆ ವಿಚಾರ. ಅದು ಅಧಿಕಾರಿಗಳ ಈ ಕೆಲಸ, ಇದು ಕ್ರಿಮಿನಲ್ ಅಫೆನ್ಸ್ ಅಲ್ಲವೇನು? ಡಿಫ್ರಾಡಿಂಗ್ ದಿ ಪಬ್ಲಿಕ್ ಅಸೆಟ್ಸ್ ಬುಕ್ ಎ ಕ್ರಿಮಿನಲ್ ಕೇಸ್ ಆಫ್ ಇಂಟೆನ್ಷನಲ್ ಟು ಡಿಫ್ರಾಡ್ ದ ಸ್ಟೇಟ್. ಇದು ಕ್ರಿಮಿನಲ್ ಕೇಸೇ ಆಗಬೇಕದು. ಉದ್ದೇಶಪೂರ್ವಕವಾಗಿ. ದೆನ್ ವಾಟ್ ಇಸ್ ದಿ ಪಾಯಿಂಟ್?